ನೂತನವಾಗಿ ಸಿಎಂ ಆಗಿರುವಂತಹ ಖುಷಿಯಲ್ಲಿರುವಂತಹ ಡಿಕೆಶಿಗೆ ಇದೀಗ ಶಾಕ್ ಮೇಲೆ ಶಾಕ್ ಸಿಗ್ತಾ ಇದೆ. ಜಸ್ಟ್ 2 ದಿನದಲ್ಲಿ ಇಷ್ಟೆಲ್ಲ ಬದಲಾವಣೆಗಳು ಆಗ್ತಾ ಇದೆ. ಈಗ ಡಿಕೆ ಸರ್ಕಾರದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ಸಿಎಂ ಡಿಕೆ ಶಿವಕುಮಾರ್ ವಿರುದ್ಧವೇ ಸಚಿವರ ಬಂಡಾಯ. ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ರಾಮಲಿಂಗಾರೆಡ್ಡಿ ಎಲ್ಲವೂ ಕೂಡ ಈಗ ಸಿಎಂ ವಿರುದ್ಧ ಬಹಿರಂಗ ಅಸಮಾಧಾನ ಹೊರಹಾಕ್ತಿದ್ದಾರೆ. ಬೆಂಗಳೂರು ಅಭಿವೃದ್ಧಿ ಖಾತೆಗೆ ಪಟ್ಟು ಹಿಡಿದಿರುವಂತಹ ರೆಡ್ಡಿ ದಿಢೀರಾಗಿ ಇವತ್ತು 9 ಗಂಟೆಗೆ ಸುದ್ದಿಗೋಷ್ಠಿ ಮಾಡಿ ರಾಜೀನಾಮೆಯನ್ನ ಘೋಷಣೆ ಮಾಡಿದ್ರು. ಖಾತೆ ಬದಲಾವಣೆಗೆ ಒತ್ತಾಯಿಸಿ ರಾಜೀನಾಮೆ ನೀಡಿದ್ದಾರೆ ರೆಡ್ಡಿ. ಈಗ ರೆಡ್ಡಿ ಬಾಂಬ್ ಸಿಡಿಸ್ತಾ ಇದ್ದಂತೆ ಈಗ ಕೆಎಚ್ ಮುನಿಯಪ್ಪ ಕೂಡ ಮುನಿಸಿಕೊಂಡಿದ್ದಾರೆ. ಖಾತೆ ಬದಲಾವಣೆಗೆ ಪಟ್ಟು ಹಿಡಿದಿದ್ದಾರೆ ಕೆಎಚ್ ಮುನಿಯಪ್ಪ. ಸೀನಿಯಾರಿಟಿ ಮೇಂಟೈನ್ ಆಗಿಲ್ಲ ಅನ್ನುವಂತ ಹೇಳಿಕೆಯನ್ನ ಕೊಟ್ಬಿಟ್ರೆ ಇವತ್ತು ಆಹಾರ ಇಲಾಖೆಯ ಸಚಿವರು ಕೆಎಚ್ ಮುನಿಯಪ್ಪ ಅವರು. ಇಲಾಖೆಯ ಹಂಚಿಕೆಯಲ್ಲಿ ಈಗ ವಿರೋಧ ವ್ಯಕ್ತ ಆಗ್ತಾ ಇದೆ. ಹಿರಿಯ ಸಚಿವರು ಈಗ ನನಗೆ ಆ ಇಲಾಖೆ ಬೇಕಿತ್ತು ಅಥವಾ ಇದು ಬೇಕಿತ್ತು ಅಂತ ಹೇಳಿ ಈಗ ಡಿಮ್ಯಾಂಡ್ಗಳನ್ನ ಮಾಡ್ತಾ ಇದ್ದಾರೆ. ಹೀಗೆ ಡಿಕೆ ಸರ್ಕಾರಕ್ಕೆ ಜಸ್ಟ್ 2 ದಿನ ಆಗಿದ್ದು, ಆದರೆ ಈಗ ಮೊದಲನೇದಾಗಿ ಇವತ್ತು ರಾಮಲಿಂಗಾರೆಡ್ಡಿ ಅವರಿಗೆ ನಿನ್ನೆ ಖಾತೆ ಹಂಚಿಕೆ ಸಂದರ್ಭದಲ್ಲಿ ಜಲಸಂಪನ್ಮೂಲ ಇಲಾಖೆಯನ್ನ ಕೊಡಲಾಯಿತು. ಆದರೆ ಇದಕ್ಕೆ ಅವರು ಒಪ್ಪಲಿಲ್ಲ. ಈ ಹಿಂದೆಯೂ ಕೂಡ ಡಿಮ್ಯಾಂಡ್ ಮಾಡಿದ್ರು, ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆ ಜವಾಬ್ದಾರಿಯನ್ನೇ ನನಗೆ ಕೊಡಿ ಅಂತ ಹೇಳಿ. ಕೊಟ್ರೆ ಅದನ್ನು ಕೊಡಿ, ಇಲ್ಲಾಂದ್ರೆ ಯಾವುದು ಬೇಡ ಅಂತ ಹೇಳಿ ಅವರು ನೇರ ಹೇಳಿದ್ರಂತೆ. ನೆನೆಯೂ ಕೂಡ ರಾಜೀನಾಮೆ ಪತ್ರವನ್ನ ಜೇಬಲ್ಲಿ ಇಟ್ಕೊಂಡೇ ಹೋಗಿದ್ರಂತೆ. ಬಟ್ ಇದೆಲ್ಲವೂ ಕೂಡ ವರ್ಕೌಟ್ ಆಗಿಲ್ಲ. ಅಲ್ಲಿ ಅವರಿಗೆ ಸಿಕ್ಕಿದ್ದು ಜಲಸಂಪನ್ಮೂಲ ಖಾತೆ. ಹಾಗಾಗಿ ಅವರು ಇದಕ್ಕೆ ಒಪ್ಪಲಿಲ್ಲ. ನಾ ಕೇಳಿರೋ ಅಂಥದ್ದು GBA ಅಂತಂದ್ರೆ ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆಯನ್ನ ಕೇಳಿದ್ದು. ಬಟ್ ಸಿದ್ದು ಸರ್ಕಾರದಲ್ಲೇ ನಮಗೇನೊಂದು ನಂಬಿಕೆಯನ್ನ ಕೊಟ್ಟಿದ್ರು, ಭರವಸೆಯನ್ನ ಕೊಟ್ಟಿದ್ರು, ಕೊಡ್ತೀವಿ ಅಂತ. ಆದರೆ ಆ ಸಂದರ್ಭದಲ್ಲೂ ಕೂಡ ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆ ಜವಾಬ್ದಾರಿನ ನೀವು ಕೊಡ್ಲಿಲ್ಲ. ಅದಾದ ನಂತರ ಈಗ ಡಿಕೆ ಸರ್ಕಾರದಲ್ಲೂ ಕೂಡ ಇದೇ ಆಗ್ತಾ ಇದೆ ಅಂತ ಹೇಳಿ ಇವತ್ತು ದಿಢೀರಾಗಿ ರಾಜೀನಾಮೆ ಘೋಷಣೆ ಮಾಡಿದ್ರು. ಸಿಎಂ ಆದ ಜೋಶ್ನಲ್ಲಿದ್ದಂತಹ ಟ್ರಬಲ್ ಶೂಟರ್ಗೆ ಈಗ ಟೆನ್ಷನ್ ಶುರುವಾಗಿದೆ. ಡಿಕೆ ಶಿವಕುಮಾರ್ ವಿರುದ್ಧ ಹಿರಿಯ ನಾಯಕರು ಈಗ ವಾಗ್ದಾಳಿ ಮಾಡ್ತಿದ್ದಾರೆ. ಕೊಟ್ಟ ಮಾತು ತಪ್ಪಿದ್ದಾರೆ ಅಂತ ಹೇಳಿ ಇಬ್ಬರು ಲೀಡರ್ಸ್ ಸಮರ ಸಾರ್ತಿದ್ದಾರೆ. ಡಿಕೆ ಬೆಂಗಳೂರು ಅಭಿವೃದ್ಧಿ ಖಾತೆ ಕೊಡ್ತೀನಿ ಅಂತ ಹೇಳಿದ್ರು. ಡಿಕೆ ಬ್ರದರ್ಸ್ ತಾವಾಗಿಯೇ ಮಾತು ಕೊಟ್ಟು ಈಗ ಮಾತನ್ನ ಮರೆತಿದ್ದಾರೆ, ಬಿಟ್ಟಿದ್ದಾರೆ. ಬೇರೆ ಬೇರೆ ಖಾತೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ರಾಮಲಿಂಗಾರೆಡ್ಡಿ ಈಗ ರಾಜೀನಾಮೆ ಕೊಟ್ಟರು. ಈಗ ಎಲ್ಲಾ ಸೀನಿಯರ್ ಲೀಡರ್ಸ್, ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಕೂಡ ಈಗ ರಾಮಲಿಂಗಾರೆಡ್ಡಿ ಅವರಿಗೆ ಮನವೊಲಿಸಲಿಕ್ಕೆ ಅಥವಾ ಕನ್ವಿನ್ಸ್ ಮಾಡ್ಲಿಕ್ಕೆ ಏನ್ ಮಾಡ್ತಾರೆ ಅಂತ ಹೇಳಿ ಗೊತ್ತಿಲ್ಲ. ಅಥವಾ ಬೇರೆ ಏನಾದ್ರೂ ಆಫರ್ ಕೊಡ್ತಾರಾ, ಬೇರೆ ಏನಾದ್ರೂ ಅವಕಾಶವನ್ನ ಕೊಡ್ತಾರಾ, ಅಥವಾ ನಿಜವಾಗ್ಲೂ ಕೂಡ ಈಗ ಕೃಷ್ಣ ಬೈರೇಗೌಡ ಅವರಿಗೆ ಕೊಟ್ಟಿರುವಂತಹ ಒಂದು ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನ ವಾಪಸ್ ಏನಾದ್ರೂ ಅದಲು ಬದಲಾಗುತ್ತಾ ಅನ್ನುವಂಥ ಚರ್ಚೆ ಕೂಡ ಒಂದು ಕಡೆ ಆಗ್ತಾ ಇದೆ. ಮತ್ತೊಂದು ಕಡೆ ಆಕ್ರೋಶ ಕೂಡ ಭುಗಿಲೆದಿದೆ. ಒಂದು ಕಡೆ ರಾಮಲಿಂಗಾರೆಡ್ಡಿ ಅವರ ಬೆಂಬಲಿಗರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಅಂದ್ರೆ ಈ ರೀತಿಯಾಗಿ ರಾಜೀನಾಮೆ ಕೊಟ್ಟಿದ್ ಯಾಕೆ, ಅಥವಾ ಅವರಿಗೆ ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆಯನ್ನ ಕೊಡಬೇಕಿತ್ತು, ಅವ್ರು ಸರಿಯಾಗಿ ನಿಭಾಯಿಸ್ತಾ ಇದ್ರು, ಇಷ್ಟು ವರ್ಷದಿಂದ ಅವರಿಗೆ ಭರವಸೆ ಕೊಟ್ಟಿದ್ರು, ಮಾತು ಕೊಟ್ಟಿದ್ರು. ಆದ್ರೆ ಮಾತು ಕೊಟ್ಟಿರೋ ಹಾಗೆ ಯಾರು ನಡೆದುಕೊಂಡಿಲ್ಲ. ಇಲ್ಲಿ ಕೇಳಿರುವಂತ ಖಾತೆ ಮಾತ್ರ ಕೊಟ್ಟಿಲ್ಲ, ಬೇರೆ ಖಾತೆಯನ್ನ ಕೊಟ್ಟಿದ್ದಾರೆ ಅನ್ನುವಂಥ ಒಂದು ಅಸಮಾಧಾನ. ಅದಾದ ನಂತರ ಕೆಎಚ್ ಮುನಿಯಪ್ಪ ಕೂಡ ಅಸಮಾಧಾನ ಹೊರಹಾಕಿದ್ರು. ಸೀನಿಯಾರಿಟಿ ಅನ್ನುವಂಥದ್ದು ಮೇಂಟೈನ್ ಆಗಿಲ್ಲ, ಸೀನಿಯಾರಿಟಿ ಕರೆಕ್ಟ್ ಆಗಿ ಮೇಂಟೈನ್ ಆಗಬೇಕಿತ್ತು. ನಾನು ಕೂಡ ತುಂಬಾ ಬಾರಿ ಗೆದ್ದಿದ್ದೀನಿ ಶಾಸಕರಾಗಿ. ರಾಮಲಿಂಗಾರೆಡ್ಡಿ ಅವರು ಕೂಡ ಸುಮಾರು 7 ರಿಂದ 8 ಬಾರಿ ಗೆದ್ದಿದ್ದಾರೆ. ಅವರು ಕೂಡ ಅಧಿಕಾರವನ್ನ ನಡೆಸಿದ್ರು. ಆದ್ರೆ ಕೊನೆಗೆ ಅವ್ರು ಬೇಕಾಗಿರುವಂತಹ ಒಂದು ಹುದ್ದೆಯನ್ನ ಕೊಡ್ಲಿಲ್ಲ, ಬೇಕಾಗಿರುವಂತಹ ಇಲಾಖೆಯನ್ನ ಕೊಡ್ಲಿಲ್ಲ. ಖಾತೆ ಖ್ಯಾತೆಗೆ ಡಿಕೆ ಸರ್ಕಾರದ ಮತ್ತೊಂದು ವಿಕೆಟ್ ಔಟ್ ಆಗತ್ತಾ? ರಾಮಲಿಂಗಾರೆಡ್ಡಿ ಆಯ್ತು, ಮುಂದಿನ ಸರದಿ ಕೆ ಮುನಿಯಪ್ಪ ಅವ್ರದ ಅನ್ನುವಂಥ ಪ್ರಶ್ನೆ. ಆಹಾರ ಇಲಾಖೆ ಕೊಟ್ಟಿದ್ದಕ್ಕೆ ಕೆಎಚ್ ಮುನಿಯಪ್ಪ ಈಗ ರೆಬಲ್ ಆಗಿದ್ದಾರೆ. ನನಗೆ ಸಮಾಜ ಕಲ್ಯಾಣ ಅಥವಾ ಕೃಷಿ ಖಾತೆ ಕೊಡಬೇಕಿತ್ತು. ದೇವನಹಳ್ಳಿಯಲ್ಲಿ ಸಚಿವ ಕೆಎಚ್ ಮುನಿಯಪ್ಪ ಕೊಟ್ಟಿರುವಂತಹ ಒಂದು ರಿಯಾಕ್ಷನ್ ಇದು. ಸೀನಿಯಾರಿಟಿ ಗುರುತಿಸಿಲ್ಲ ಅಂತ ಹೇಳಿ ಗರಂ ಆಗಿದ್ದಾರೆ. ನನ್ನ ಖಾತೆ ಬದಲಾವಣೆ ಮಾಡಿ ಅಂತ ಹೇಳಿ ಮನವಿ ಮಾಡ್ತೀನಿ. ಬಹಿರಂಗವಾಗಿ ಅಸಮಾಧಾನವನ್ನ ಹೊರಹಾಕಿದ್ದಾರೆ ಈಗ ಮುನಿಯಪ್ಪ ಅವರು. ಈ ಹಿಂದೆಯೂ ಕೂಡ ಅವರು ಆಹಾರ ಇಲಾಖೆ ಸಚಿವರಾಗಿದ್ರು. ಈಗಲೂ ಕೂಡ ನಿನ್ನೆ ಖಾತೆ ಹಂಚಿಕೆ ಸಂದರ್ಭದಲ್ಲೂ ಕೂಡ ಅವರಿಗೆ ಸಿಕ್ಕಿರುವಂಥದ್ದು ಆಹಾರ ಇಲಾಖೆಯ ಒಂದು ಜವಾಬ್ದಾರಿ. ಹಾಗಾಗಿ ಖಾತೆ ಬದಲಾವಣೆ ಮಾಡಿ ಅಂತ ಹೇಳಿ ನಾನು ಕೂಡ ಕೇಳ್ಕೊತೀನಿ, ಮನವಿ ಮಾಡ್ಕೊಳ್ತೀನಿ. ಸೀನಿಯಾರಿಟಿ ಅನ್ನುವಂಥದ್ದು ಗುರುತಿಸಿಲ್ಲ, ಸೀನಿಯಾರಿಟಿ ಮೇಂಟೈನ್ ಆಗಿಲ್ಲ, ಅದೆಲ್ಲವೂ ಕೂಡ ಗುರುತಿಸಬೇಕಾಗುತ್ತೆ. ಅದರ ಜೊತೆಗೆ ಇದೆಲ್ಲವೂ ಕೂಡ ಆಗ್ತಾ ಇರುವಂತಹ ಬೆಳವಣಿಗೆಗಳು ನೋಡ್ತಾ ಇದ್ರೆ ಮುಂಬರುವಂತಹ 2028ರ ಚುನಾವಣೆಯಲ್ಲಿ ಬಹಳಷ್ಟು ಎಫೆಕ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಖಾತೆ ಸರಿಯಾಗಿಲ್ಲ, ಸೀನಿಯಾರಿಟಿ ಮೇಂಟೈನ್ ಆಗಿಲ್ಲ. ರಾಮಲಿಂಗಾರೆಡ್ಡಿ 8 ಸಾರಿ, ನಾನು 8 ಸಾರಿ ಗೆದ್ದಿದ್ದೆ. ಈ ರೀತಿ 8, 7, 5, 6 ಎಲ್ಲ ಗೆದ್ದಿರೋ ಅದನ್ನ ಸಮತೋಲನವಾಗಿ ನೋಡ್ಬೇಕಾಗಿತ್ತು. ನಾನು ಅಖಿಲ ಭಾರತ ಕಾಂಗ್ರೆಸ್ ಅಧ್ಯಕ್ಷರಿಗೆ
ಮನವಿ ಮಾಡ್ತಿದ್ದೀನಿ. ತಾಯಿ ಸ್ಥಾನದಲ್ಲಿದ್ದೀರಿ, ಎಲ್ಲಾ ಮಕ್ಕಳನ್ನು ಒಂದೇ ತರ ನೋಡ್ಬೇಕು ಮತ್ತು ಸೀನಿಯಾರಿಟಿ ಮೇಂಟೈನ್ ಆಗ್ಬೇಕು. ಇವು ಮಾಡೋದ್ರಿಂದ ಮುಂದೆ 2028ಕ್ಕೆ ಕಾಂಗ್ರೆಸ್ ಬರೋದಕ್ಕೆ ದಾರಿ ಆಗ್ತದೆ ಅಂತ ಹೇಳಿ ಅವ್ರಿಗೆ ಮನವಿ ಮಾಡ್ತೀನಿ. ಮತ್ತು ಏನ್ ಇವತ್ತು ಖಾತೆ ಕೊಟ್ಟಿದ್ದಾರೆ ಅದನ್ನ ಬದಲಾವಣೆ ಮಾಡಿ ಜನಸೇವೆ ಮಾಡುವಂಥದ್ದನ್ನ, ಅನುಕೂಲ ಆಗುವಂಥದ್ದನ್ನ ಕೊಡ್ಬೇಕು ಅಂತ ನಾನು ಮನವಿ ಮಾಡ್ತೀನಿ. ರಾಹುಲ್ ಗಾಂಧಿ ಅವ್ರಿಗೆ ಹೇಳ್ತೀನಿ, ಸೋನಿಯಾ ಗಾಂಧಿ ಅವ್ರಿಗೆ. ಈಗಾಗಲೇ ರಾಹುಲ್ ಗಾಂಧಿ ಅವರಿಗೆ ಮೊನ್ನೆ ಬಂದಿದ್ದಾಗ ನಾನು ಮನವಿ ಮಾಡಿದ್ದೀನಿ, ಸಮಾಜ ಕಲ್ಯಾಣ ಸೇವೆ ಮಾಡಿ, ಬಡಬಗ್ಗರು ವ್ಯವಸಾಯ ಸೇವೆ ಮಾಡಬೇಕು, ಇರಿಗೇಷನ್ ರೈತರಿಗೆ ಸೇವೆ ಮಾಡಬೇಕು, ಇಂಥವು ಆಗ್ಬೇಕು. ಅದರಿಂದ ಇಂಥವು ನಾನು ಈಗಾಗಲೇ 3 ವರ್ಷ ಅದನ್ನು ನಿಭಾಯಿಸಿದ್ದೆ. ಅದನ್ನ ಈ ಏನು ಯಾವ್ಯಾವ್ದು ಪ್ರೋಟೋಕಾಲ್ ನಲ್ಲಿ ಸೀನಿಯಾರಿಟಿ ಕೊಡ್ಬೇಕನ್ನೋದನ್ನ ಅದನ್ನ ಕರೆಕ್ಟ್ ಆಗಿ ನೋಡ್ಕೊಂಡು ಮಾಡಬೇಕು ಅಂತೇಳಿ ಮನವಿ ಮಾಡಿದ್ದೀನಿ. ಮತ್ತೆ ಈಗೂ ಕೂಡ ಅವ್ರಿಗೆ ಹೇಳ್ತೀನಿ, ಈ ಕೆಲಸ ಮಾಡೋದ್ರಿಂದ ಮುಂದೆ 2028ಕ್ಕೆ ಮತ್ತೆ ಸರ್ಕಾರ ಬರೋಕ್ಕೆ ದಾರಿ ಆಗ್ತದೆ. ಗೊಂದಲವಾಗಬಾರದು. ಈಗಾಗಲೇ ಮನವಿ ಮಾಡಿದ್ದೀನಿ, ಸರಿ ಮಾಡ್ತಾರೆ ಅಂತ ಭಾವಿಸಿದ್ದೀನಿ. ಅದಕ್ಕೆ ದೇಶಪಾಂಡೆ 9 ಸಾರಿ ಇರ್ಬೋದು ಅನ್ಸುತ್ತೆ. ಅವ್ರನ್ನ ಬಿಟ್ರೆ ರಾಮಲಿಂಗಾರೆಡ್ಡಿ ಅವರೇ ಸೀನಿಯರ್ ಇದ್ದಾರೆ. ಇವೆಲ್ಲನೂ ಕುಂತು ಇವತ್ತು ನಮ್ಮ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ, ಹೊಸದಾಗಿ ಆಗಿರುವಂತ ಹರಿಪ್ರಸಾದ್ ಅವರು ಇವರನ್ನ ವಿಶ್ವಾಸ